ಒಳಚರಂಡಿ ನೀರು ಮನೆಯಂಗಳದಲ್ಲಿ ನಿಂತು ದುರ್ನಾತ ಬೀರ್ತಾ ಇದೆ. ಹೊಸಪೇಟೆ ತಾಲೂಕಿನ ಧರ್ಮಸಾಗರದ ಹೂಸರಿನ ಅವ್ಯವಸ್ಥೆ ಇದು. ಒಳಚರಂಡಿಯ ನೀರೇನಿದೆ ಮನೆ ಅಂಗಳದಲ್ಲಿಯೇ ನಿಂತು ದುರ್ನಾತವನ್ನ ಬೀರ್ತಾ ಇದೆ. ಆದರೂ ಕೂಡ ಪಂಚಾಯಿತಿಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಗಬ್ಬು ನಾರ್ತಾ ಇದ್ರು ಪಂಚಾಯಿತಿ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ. ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಮನೆ ಮುಂಭಾಗದ ನೀರು ಆಚೆ ಹಾಕುವಂತೆ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಳೆದ 10 ದಿನಗಳಿಂದಲೂ ಕೂಡ ಗ್ರಾಮಸ್ಥರ ಮನೆಗಳ ಮುಂದೆ ಇದೇ ರೀತಿಯಾಗಿ ಚರಂಡಿಯ ನೀರು ನಿಂತಿರುವಂಥದ್ದು. ಮೂಲಭೂತ ಸೌಕರ್ಯದಿಂದಲೂ ಈ ಹೊಸೂರು ಗ್ರಾಮ ಏನಿದೆ ಅದು ವಂಚಿತವಾಗಿದೆ. ಒಳಚರಂಡಿ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಗ್ರಾಮಸ್ಥರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿದ್ರೂ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕೂಡಲೇ ಮನೆಯ ಮುಂಭಾಗದಲ್ಲಿ ನಿಂತಿರುವಂತಹ ನೀರನ್ನ ಆಚೆ ಹಾಕುವಂತೆ ಒತ್ತಾಯ ಮಾಡಲಾಗಿದೆ. ಹೆಸರು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮನೆಯ ಸುತ್ತಮುತ್ತ ಅದರಲ್ಲೂ ಮನೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಚರಂಡಿ ನೀರು ನಿಂತಿದೆ ಅಂತ ಹೇಳಿ. ಈ ಚರಂಡಿ ನೀರು ಈ ರೀತಿಯಾಗಿ ನಿಂತ್ರೆ ಹೇಗೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸಿದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಪಂಚಾಯಿತಿಯ ಅಧಿಕಾರಿಗಳು ಅನ್ನೋದು. ನಾನು ಇದ್ರಾಗ ಲೈವ್ದಾಗ ಹಾಕಲ್ಲ. ಡಿ ಸಿ ಅಪ್ಪ ಬಂದ್ರೆ ಮಾತಾಡ್ತಾನೆ. ಮತ್ತೆ ಏನಂದ್ರೆ ಮತ್ತೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಒಳಚರಂಡಿ ನೀರು ಮನೆ ಅಂಗಳದಲ್ಲಿ ನಿಂತು ದುರ್ನಾತ ಬೀರ್ತಾ ಇದ್ರೂ ಕೂಡ ಅಲ್ಲಿನ ಪಂಚಾಯಿತಿಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಹೇಗೆ, ಯಾಕೆ ಅಂತ ಹೇಳಿ? ಹೌದು ದಿವ್ಯಾ, ಏನು ಅಂತ ಹೇಳಿದ್ರೆ ಕಳೆದ 8-9 ದಿನಗಳಿಂದಾನು ಕೂಡ ವಿಜಯನಗರದಾದ್ಯಂತ ಭಾರಿ ಮಳೆ ಬೀಳ್ತಾ ಇದೆ. ಈ ಮಳೆಯ ರಭಸಕ್ಕೆ ಏನಾಗ್ತಾ ಇದೆ, ಈ ಒಳಚರಂಡಿಯ ನೀರು ಅಲ್ಲಲ್ಲಿ ಬ್ಲಾಕ್ ಆಗ್ಬಿಟ್ಟು ಅದು ಮೇಲ್ಭಾಗದಲ್ಲಿ ಬಂದು ಗ್ರಾಮಸ್ಥರ ಮನೆ ಮುಂಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಒಳಚರಂಡಿಯ ನೀರು ಮೇಲ್ಭಾಗಕ್ಕೆ ಬಂದು ಮನೆ ಅಂಗಳದಲ್ಲಿ ನಿಂತ್ಕೊಂಡು ಗಬ್ಬು ನಾರ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಆ ಕಡೆ ತಲೆ ಹಾಕು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ರೀತಿಯಾಗಿ ಮನೆ ಮುಂಭಾಗದಲ್ಲಿ ನೀರು ನಿಂತ್ಕೊಂಡು ಗಬ್ಬೆದ್ ನಾರ್ತಾ ಇದೆ. ಇದು ಬೈಲುವಿನಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಇದು ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದ ಹೊಸೂರು ಅಂತಕ್ಕಂಥ ಒಂದು ಹಳ್ಳಿ. ಸುಮಾರು ಒಂದು 300-400 ಕುಟುಂಬ ವಾಸ ಮಾಡ್ತಾ ಇದೆ. ಇಂತ ವಾಸ ಮಾಡ್ತಕ್ಕಂತ ಏನು ಕುಟುಂಬಗಳಿದಾವೆ, ಮನೆಯ ಮುಂಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಒಳಚರಂಡಿ ನೀರು ಮೇಲ್ಭಾಗಕ್ಕೆ ಬಂದ್ರೂ ಕೂಡ ಈ ಬಗ್ಗೆ ಸಂಬಂಧಪಟ್ಟಂತ ಬೈಲುವಿನಕೆರೆ ಗ್ರಾಮ ಪಂಚಾಯತಿ PDOಗಳಿಗೆ ಮತ್ತು ಅಧಿಕಾರಿ ವರ್ಗಕ್ಕೆ ಗಮನಕ್ಕೆ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸೆಕ್ರೆಟರಿ ಅವರಿಗೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಯಾವೊಬ್ಬ ಅಧಿಕಾರಿ ಕೂಡ ಈತ ಬರ್ತಾ ಇಲ್ಲ, ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನ ಗ್ರಾಮಸ್ಥರು ಹೊರ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಇಒ ಆಗಿರ್ಬೋದು, CO ಆಗಿರ್ಬೋದು ಕೂಡಲೇ ಕ್ರಮ ವಹಿಸಬೇಕು ಮತ್ತು ಮನೆ ಮುಂಭಾಗದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ನೀರನ್ನ ಆಚೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಈಗ ಮಳೆಗಾಲ ಬೇರೆ, ಎಲ್ಲೆಂದ್ರಲ್ಲಿ ಪೈಪ್ಗಳು ಕೂಡ ಲೀಕೇಜ್ ಆಗ್ತವೆ, ಚರಂಡಿ ನೀರು ಕೂಡ ಕುಡಿಯೋ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಆಗಿರ್ತಕ್ಕಂಥ ಅವಘಡ ಏನಿದೆ ಆ ಒಂದು ಚರಂಡಿ ನೀರನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಮತ್ತು ಈ ಜನಪ್ರತಿನಿಧಿಗಳೇನಿದ್ದಾರೆ ಗಮನಿಸ್ಬೇಕಾಗುತ್ತೆ ದಿವ್ಯಾ, ಈ ವೋಟ್ ಹಾಕ್ಸ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳು, ಮೆಂಬರ್ಗಳು ನಿಜವಾಗ್ಲೂ ಕೂಡ ಶೋಚನೀಯ ಸಂಗತಿ ಏನು ಅಂತ ಹೇಳಿದ್ರೆ ಅದೇ ಏನು ವಾರ್ಡಿನ ಮೆಂಬರ್ಗಳು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಯಾಕಾದ್ರೂ ವೋಟ್ ಹಾಕಿದ್ವಿ ಇವರಿಗೆ ಅಂತ ಹೇಳ್ಬಿಟ್ಟು ಇಡೀ ಶಾಪವನ ಗ್ರಾಮಸ್ಥರಿಗೆ ಮತ್ತು ಗ್ರಾಮಸ್ಥರು ಪಂಚಾಯತಿ ಮೆಂಬರ್ಗಳಿಗೆ ಹಾಕಿರ್ತಕ್ಕಂಥದ್ದು. ಇನ್ನಾದ್ರೂ ಜೀಕರಣ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಆದ್ಮೇಲೆ ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಿಟ್ಟು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನೇನಾದ್ರೂ ದೊರಕಿಸಿಕೊಡ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನಾನು ಇದ್ರಾಗ ಲೈವ್ದಾಗ ಹಾಕಲ್ಲ ಡಿ ಸಿ ಅಪ್ಪ ಬಂದ್ರೆ ಮಾತಾಡ್ತಾನೆ ಹಾಂ ಮತ್ತೆ ಏನಂದ್ರೆ ಮತ್ತೆ ಲೈನ್ ಬಗ್ಗೆ ಇರ್ಬೇಕಂತ ಹೇಳ್ತಾ ಇದ್ದೀನಿ ನಾನು